ಸೆಕೆಂಡ್ ಬಿಟ್ಟಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿರಿ. ಹೌದಾ? ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2x + by = 8 ಆ್ಯಂಡ್ 2 ಬ್ಯಾಕೆಟ್ 2x + 3y = 16 ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕೇಳ್ಯಾರ. ಇದ್ರಾಗ ಯಾವುದೇ ಬಿ ವ್ಯಾಲ್ಯೂ ಇರಲಿ ಕೆ ಇರಲಿ ಯಾವುದೇ ವೇರಿಯಬಲ್ ಕೊಟ್ಟರು ಕೂಡ ಫೈಂಡ್ ಔಟ್ ಮಾಡಬೇಕಾದ್ರೆ ಅದು ನಮ್ಮ ಕಂಡೀಷನ್ ಕೊಟ್ಟಿರ್ತಾರೆ ಇನ್ಫೈನೈಟ್ ಸೊಲ್ಯೂಷನ್ ಅಂತೇಳಿ. ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂದರೆ a1/a2 = b1/b2 = c1/c2 ಅಂತ ಗೊತ್ತದ ನಮ್ಗೆ. ಅದು ಕಂಡೀಷನ್ ಗೊತ್ತಿರಬೇಕು. 3 ಈಕ್ವಲ್ ಇರ್ತಾವೆ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ಸ್ ಒಳಗೆ. ಅದಕ್ಕಾಗಿ ಡೈರೆಕ್ಟಾಗಿ ನೋಡ್ರಿ, ಇದು ಈಗ ಇಲ್ಲಿ ಇಕ್ವೇಷನ್ಸ್ ಇದ್ದಿರ್ತದೆ. ಹೌದಾ? 1 ಮಾರ್ಕ್ಸ್ದಾಗ ಇದ್ದಿರೋ ಸಲುವಾಗಿ ಏನು ಮಾಡ್ಬೋದು, ಡೈರೆಕ್ಟಾಗಿ ಇಲ್ಲೇ ನೋಡ್ಕೊಂಡು a1 ಬರ್ಕೊಡ್ರಿ ವ್ಯಾಲ್ಯೂ. ಹೌದಾ? ಇಲ್ಲಿ a1 ಅಂದ್ರೆ 2 ಅದ, a2 ಅಂತಂದ್ರೆ ಇದು ಮಲ್ಟಿಪ್ಲೈ ಮಾಡ್ಬೇಕು ಫಸ್ಟ್ ಇದು ಇಕ್ವೇಷನ್ಗೆ. 2 2 × 4 ಆಗ್ತದೆ, 2 3 × 6 ಆಗ್ತದೆ ಸೆಕೆಂಡ್ ಇಕ್ವೇಷನ್ ಇದು. ಈಗ a1 ಅಂದ್ರೆ 2, ನೆಕ್ಸ್ಟ್ b1 ಅಂದ್ರೆ b ಅದ, c1 ಅಂದ್ರೆ 8 ಅದ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನೋಡ್ರಿ, ಇದು ಮಲ್ಟಿಪ್ಲೈ ಮಾಡಿದ್ರೆ 16 ಹೌದಾ? ಇಲ್ಲಿ ಇದು 16 ಆಸ್ಟೇಜ್ ಬರ್ಕೊಂಡು ಇದು ಬರೀ 2 ಇಷ್ಟೇ ಇದ್ರದ್ದು ಬ್ರ್ಯಾಕೆಟ್ಗೆ ಅಷ್ಟೇ ಮಲ್ಟಿಪ್ಲೈ ಮಾಡ್ಬೇಕು. 2 2 × 4 ಆಯಿತು, 2 3 × 6 ಹೌದಾ? ಇವು ಏನಾಗಿರ್ತವೆ a2 ಆಗಿರ್ತದೆ. ಇದನ್ನೇ ಆಗಿರ್ತದೆ ಹೇಳ್ರಿ b2, ಇದು c2. ಹೌದಾ? ಡೈರೆಕ್ಟಾಗಿ ವ್ಯಾಲ್ಯೂ ಸಿಕ್ಕು ನಮ್ಗೆ. a1 ಅಂದ್ರೆ 2 ಅದ, a2 ಅಂದ್ರೆ 4 ಅದ, b1 ಅಂದ್ರೆ b ಅದ, b2 ಅಂದ್ರೆ 6 ಅದ, c1 ಅಂದ್ರೆ -8 ಅದ, c2 ಅಂದ್ರೆ -16 ಅದ. ಡೈರೆಕ್ಟಾಗಿ ಕ್ಯಾನ್ಸಲ್ ಹೊಡೀರಿ. ಆಯ್ತು. ಈಗ ಅದು ಏನಪ್ಪ ಅಂತಂದ್ರೆ ಬಿ ವ್ಯಾಲ್ಯೂ ಬೇಕಾಗ್ಯದಲ್ಲ, ಇದು ಎಷ್ಟೇ ನೋಡಿರಿ, ಇದೆಷ್ಟೇ ಬೇಕಾಗ್ಯದ ನಮಗೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಇದು 6 2 × 12 ಆಯಿತು. ಇಲ್ಲಿ 4 × b ಆಯ್ತು. b 4 ತಳಗೆ ತೋರಿ, 4 1 × 4 3 ಬಿ ವ್ಯಾಲ್ಯೂ ಎಷ್ಟು 3 ಅಂತ ಅರ್ಥ. ವೆರಿ ಈಸಿ ಇರ್ತಕ್ಕಂಥದ್ದು. ಏನಿಲ್ಲ, ಪಾಲಿನೋಮಿಯಲಲ್ಲಿ ಕೇಳ್ತಕ್ಕಂಥದ್ದು ಡಿಗ್ರಿ ಕೇಳ್ತಾರೆ. ರೈಟ್ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಹೈಯೆಸ್ಟ್ ಯಾವುದಿದೆ ಇಲ್ಲಿ? ಪವರ್ 3 ಅದ. ಮುಗಿತು ಆನ್ಸರ್. ಡೈರೆಕ್ಟಾಗಿ 3 ಬರೆದು ಬಿಟ್ಟರೆ ಮುಗಿದೈತಿ. ಇಲ್ಲಿ ಏನು ಸೊಲ್ಯೂಷನ್ ಬರೀಕ್ ಹೋಗ್ಬೇಡ್ರಿ. ಹೌದಾ? ನೆಕ್ಸ್ಟ್ sin a = √3/2 ಆ್ಯಂಡ್ cos a = 1/2. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ tan a ಅಂತ ಕೇಳ್ಯಾರ. tan a ಅಂತ ಕೇಳಿದ್ರೆ ನಮ್ಗೆ ಫಾರ್ಮುಲಾ ಗೊತ್ತಿರಬೇಕು. tan a = sin/cos ಅದ. ಕಾಟನ್ನು ಗೊತ್ತಿರಬೇಕು, cos/sin ಅದ. ಹೌದಾ? ಇದು ಒಂದು ನೆನ್ಪಿಟ್ಕೋರಿ. ಸೈನ್ ವ್ಯಾಲ್ಯೂ ಕೊಟ್ಟರೆ ನಮ್ಗೆ ಕಾಸ್ 2 ವ್ಯಾಲ್ಯೂ ಕೊಟ್ಟರೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಹೊಡ್ರಿ. 2 2 ಕ್ಯಾನ್ಸಲ್ ಆಗ್ತಾರೆ, √3 ಬರ್ತದೆ. ನೆಕ್ಸ್ಟ್ ರೈಟ್ ದ ಎಂಪರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಅಂತ ಕೇಳ್ಯಾರ. ಮೀನ್, ಮೀಡಿಯನ್ ಆ್ಯಂಡ್ ಎಂಪರಿಕಲ್ ರಿಲೇಷನ್ ಅಂತ ಬರೀರಿ ಅಂತಂದ್ರೆ 3 ಮೀಡಿಯನ್ = ಮೋಡ್ + 2 ಮೀನ್. ಭಾಳ ಇಂಪಾರ್ಟೆಂಟ್, ಭಾಳ ಸರಿ ರಿಪೀಟೆಡ್ ಆಗಿದ್ದು ಕ್ವಶನ್ ಅದು ನೋಡ್ರಿ. ನೆನ್ಪಿಟ್ಕೋರಿ. 3 ಮೀಡಿಯನ್ ನೆನ್ಪಿಟ್ಕೋಬೇಕಾದ್ರೆ ಈ ಕಡೆ 3 ಇರಬೇಕು, ಈ ಕಡೆ ಇಲ್ಲಿ 2 ಅಂತ ನೆನ್ಪಿಟ್ರಿ, ಈ ಕಡೆ 1 ಅಂತ ನೆನ್ಪಿಟ್ಕೊಳ್ರಿ. ಈ 3 ಎದಕ್ಕೆ ಈಕ್ವಲ್ ಆಗಿರ್ತದೆ? 2 + 1 ಮಾಡಿರ್ತೀವಿ. ಮೋಡ ಪ್ಲಸ್ ಮೀನ್ ಆಗಿರ್ತದೆ. ಮೀನ್ ಡಬಲ್ ಇರಬೇಕು, ಮೋಡ್ 1 ಇರಬೇಕು ಅಂತಂದಾಗ. ಮೋಡ್ 1 ಇರ್ತದೆ, ಮೀನೇಸ್ ಇರಬೇಕು 2 ಇರಬೇಕು. ಮೀನುಗಳು 2 ಇರಬೇಕು ಅಂತ ನೆನ್ಪಿಡ್ರಿ. ಮೋಡ ಬಂದಾಗ ಮೀನುಗಳು ಈಜಾಡ್ತಾವ, ಮಳೆ ಬರ್ತದ ಅಂತ ನೆನ್ಪಿಡ್ರಿ. ಎಷ್ಟು ಅವ ಮೋಡದಾಗ ಮೀನುಗಳು? 2 ಅವ ಅಂತ ಅರ್ಥ. ಹೌದಾ? ಅದು ಎದಕ್ಕೆ ಈಕ್ವಲ್ ಆಗಿರ್ತದೆ? ಮೀಡಿಯನ್. 3 ಮೀಡಿಯನ್ಗೆ ಈಕ್ವಲ್ ಆಗಿರ್ತದೆ ಮೀಡಿಯನ್. ಹೌದಾ? ಇದಕ್ಕೊಂದು ಯಾವುದಾದ್ರೆ ಹೆಸರು ಕೆಡಿಸಿ ನೆನ್ಪಿಡ್ಬೇಕು ಅಂದ್ರೆ ನೆನ್ಪಿಡ್ತಾವೆ ನಮಗೆ. ಹೌದಾ? ಕರೆಕ್ಟಾಗಿ ನೆನ್ಪಿಟ್ರೆ, ಡೈರೆಕ್ಟಾಗಿ ಹೆಸರು ಕೆಡಿಸಿಟ್ರೆ ಭಾಳ ನೆನ್ಪಿರ್ತಕ್ಕಂಥದ್ದು ಮೈಂಡಲ್ಲಿ. ಹೌದಾ? ಮೀಡಿಯನ್, ಮೀಡಿ ಅಥವಾ ಎಡಿ ಅಂತ ನೆನ್ಪಿಟ್ರೆ ಅದಕ್ಕೆ ಮೀಡಿಯನ್ ಬರೆದಿದ್ದು. ಹೌದಾ? ನೆಕ್ಸ್ಟ್ ನೋಡಿ, ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x + 1 / 2 = 3/x ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳ್ಯಾರ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಿದ್ರೆ ಡೈರೆಕ್ಟಾಗಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಯಾವ ಟೈಪ್ ಅಂದರೆ ಇದು ಎಕ್ಸ್ ಈ ಕಡೆ ಬ್ರ್ಯಾಕೆಟ್ ಮಲ್ಟಿಪ್ಲೈ 2 ಈ ಕಡೆ ಮಲ್ಟಿಪ್ಲೈ ಮಾಡಿರಿ. x × x x² x + 1 ಇದು x × 1 x ಆಗುತ್ತೆ. ಇದು ಪ್ಲಸ್ ಇದ್ರೆ ಪ್ಲಸ್ ಬರ್ರಿ. ಇದು ಪ್ಲಸ್ ಅದ 6 ಈ ಕಡೆ ತೊಗೊಂಡಿರುತ್ತೆ -6 ಆಗುತ್ತೆ = 0 ಆಯಿತು. ನೆಕ್ಸ್ಟ್ ನೋಡಿರಿ, ಇದು ಕೇಳ್ತಕ್ಕಂಥ ಕ್ವಾಡ್ರಾಟಿಕ್ ಆಯಿತು, ಅದು ಸ್ಟ್ಯಾಟಿಸ್ಟಿಕ್ಸ್ ಆಯಿತು. ಹೌದಾ? ಒಂದು ಟ್ರಿಗ್ನೋಮೆಟ್ರಿದಾಯಿತು 1 ಮಾರ್ಕ್ಸ್ ನೆನಪಿರಲಿ. ಈಗ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಜಾಮಿಟ್ರಿ ಬಂದೀವಿ ನಾವೀಗ. ಫೈಂಡ್ ದ ಡಿಸ್ಟೆನ್ಸ್ ನೋಡಿರಿ. ಡಿಸ್ಟೆನ್ಸ್ ಫಾರ್ಮುಲಾ 1 ಮಾರ್ಕ್ಸ್ನಾಗ ಕೇಳ್ತಾರೆ ಅಂತ ಅರ್ಥ. 1 ಮಾರ್ಕ್ಸ್ ಕಂಪಲ್ಸರಿ ಇರ್ತದೆ. ಈಸಿಯಾಗಿರ್ತಕ್ಕಂಥ ಕ್ವಶನೇ ಕೇಳಿರ್ತಾರೆ. ಒರಿಜಿನ್ ಅಂತ ಕೇಳ್ಯಾರಂದ್ರೆ ಡೈರೆಕ್ಟ್ D = ನಮ್ಗೆ ಗೊತ್ತ ಫಾರ್ಮುಲಾ √x² + y². ಡೈರೆಕ್ಟ್ x ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು y ವ್ಯಾಲ್ಯೂ ಇರ್ತದೆ. ಫಸ್ಟ್ ಇದ್ದಿದ್ದು x ಇರ್ತದೆ, ಸೆಕೆಂಡ್ ಇದ್ದ ಯಾವಾಗೂ y ವ್ಯಾಲ್ಯೂ ಇರ್ತದೆ. ಸ್ಕ್ವೇರ್ ಮಾಡಿ 6 6 36 ಆಯಿತು, 8 8 64 ಪ್ಲಸ್ ಮಾಡಿ 100 10 ಯೂನಿಟ್ಸ್ ಅಂತ ಸಿಂಪಲ್ಲಾಗಿ ಬರ್ತಕ್ಕಂಥ ಮೆಥಡ್ ನೋಡಿ. ಎಕ್ಸಾಮ್ದಾಗ ಹಿಂಗೆ ಬರೀಬೇಕು, ಟೈಮ್ ಉಳಿತದೆ. ಹೌದಾ? ಟೈಮ್ ಉಳಿಬೇಕಾಗಿತ್ತು ಅಂತಂದ್ರೆ ಈ ಥರ ಮೇಂಟೈನ್ ಮಾಡಿರಿ. ಟೈಮ್ ಭಾಳ ಕಡಿಮೆ ಇರ್ತದೆ. ಶಾರ್ಟ್ದಾಗ ನಾವು ಸಾಲ್ವ್ ಮಾಡೋದನ್ನ ಸ್ಪೀಡ್ ಇರಬೇಕು. ಇನ್ ದ ಫಿಗರ್ ಅಂಡರ್ಸ್ಟ್ಯಾಂಡ್ ಕ್ವಶನ್ ಮೇನ್ ಅಂಡರ್ಸ್ಟ್ಯಾಂಡ್ ಸ್ಪೀಡ್ ಆಗಿರ್ಬೇಕು, ಕ್ವಿಕ್ ಆಗಿ ಗ್ಲ್ಯಾನ್ಸ್ ಮಾಡ್ಬೇಕು ಕ್ವಶನ್ಸ್. ನಾವು ಇದೇನು ಕೊಟ್ಟರೆ ಏನಿಲ್ಲ ಅಂಬೋದು ಅದು ಮಾಡೋ ಮೆಥಡ್ ಗೊತ್ತಾಯ್ತಪ್ಪ ಅಂದ್ರೆ ಕ್ವಶನ್ ಏನು ಕೊಟ್ಟರೆ ನಾವು ಏನು ಸಾಲ್ವ್ ಮಾಡಬೇಕು ಅಂಬೋದು ತಲೆಯಾಗ ಫಸ್ಟ್ ಬರಬೇಕದು ನಮಗೆ. ಇನ್ ದ ಗಿವನ್ ಫಿಗರ್ ನೋಡಿರಿ, ಇಲ್ಲಿ ಫಿಗರ್ ಕೊಟ್ಟರೆ 2 ಟ್ರ್ಯಾಂಗಲ್ಸ್ ಅವ. ಈಗ ಇದು ಪ್ಯಾರಲಲ್ ಅದಂತ ಕೊಟ್ಟರೆ
ಇಲ್ಲಿ ಎಸ್ ಆರ್ ನೋಡ್ರಿ, ಎಸ್ ಆರ್ ಮತ್ತು ಪಿ ಕ್ಯೂ ಇದು ಎರಡು ಇದ್ದರೆ ಇದು ಒಂದು ಅದಂತ ಅವ್ರು ಕೊಟ್ಟಿದ್ದು. ಹೌದಾ? ಎಸ್ ಆರ್ ನೋಡ್ರಿ, ಪಿ ಕ್ಯೂ ಎಷ್ಟು ಅದ ಅಂತಂದ್ರೆ 1 ಅದ, ಎಸ್ ಆರ್ 2 ಅದ. ದೆನ್ ಫೈಂಡ್ ಓ ಎಸ್ ಅದು ಕೇಳ್ಯಾರ. ಓ ಎಸ್ ಎಲ್ಲದ, ಇಲ್ಲಿ ಓ ಎಸ್ ಅದ, ಇದು ಓ ಕ್ಯೂ ಅದ. ಇಲ್ಲಿ ನೋಡ್ರಿ, ಇದು ಸಣ್ಣದಿದ್ದು ಇದು ಡಬಲ್ ಅದ. ಹೌದಾ? ಇದು ಸಣ್ಣದು, ಇದು ಡಬಲ್ ಅದ. ಅಂದರೆ ಓ ಎಸ್ 2 ಅದ, ಓ ಕ್ಯೂ ಎಷ್ಟು ಇರ್ತದೆ? 1 ಇರ್ತದೆ. 2:1 ಸಿಂಪಲ್ ಆಗಿ. ಅಂದರೆ ಇದೇ ಥರ ಯಾವ್ದು ಕೊಟ್ಟರು ನೋಡ್ಕೋರಿ. ಸಿಮ್ಲರ್ ಟ್ರ್ಯಾಂಗಲ್ಸ್ ಮ್ಯಾಗಿಂದ ಕೊಟ್ಟಿರ್ತಾರೆ. ಹೌದಾ? ಅಬ್ಜೆಕ್ಟಿವ್ ಎಲ್ಲ ಚಾಪ್ಟರ್ಸ್ದಾಗ ಯಾವ ಎಲ್ಲೆಲ್ಲಿ ಒಂದು ಅಬ್ಜೆಕ್ಟಿವ್ ಅಂಬೋದು ನೋಡ್ಕೋರಿ, ಯಾವ ಚಾಪ್ಟರ್ದಾಗ ಕೇಳ್ತಾರೆ. ಈಗ ನೆಕ್ಸ್ಟ್ ನೋಡ್ರಿ, ಸರ್ಕಂಫರೆನ್ಸ್ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ಬಂದೆವು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ತಂದು. ಹೌದಾ? 44 cm ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 cm. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಂತ ಕೇಳ್ಯಾರ. ಇಲ್ಲಿ ಡೈರೆಕ್ಟಾಗಿ ನೋಡ್ರಿ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಕೊಟ್ಟಾಗ ಅದ್ರ ಫಾರ್ಮುಲಾ ನಮಗೆ 2πr ಅಂತ ಗೊತ್ತಿರಬೇಕು. 2πr. ಹೌದಾ? 2πr ಜಾಗಿಗೆ ಏನಪ್ಪ ಅಂದ್ರೆ 44 ಕೊಟ್ಟರು, ಅದ್ರ ಜಾಗಿಗೆ ಬರೀರಿ 2πr ಅಂದರೆ 44. ಹೈಟ್ ಎಚ್ ಅಂದಿದ್ದ ಜಾಗಿಗೆ ಏನು ಬರೀಬೇಕು? 10 ಬರೀಬೇಕು. 4 ಅಂದರೆ 40 ಆಗ್ತದೆ. ಹೌದಾ? ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.